ನಮಸ್ಕಾರ ಎಲ್ಲರಿಗೂ ಕೂಡ. ವಿಶೇಷವಾಗಿ ನಾನು ಪ್ರಯಾಣ ಅಂದರೆ ನಾನು ಒಬ್ಬ ಡ್ರೈವಿಂಗ್ ಮಾಡ್ತಕ್ಕಂಥವನು, ವಾಹನ ಚಾಲನೆ ಮಾಡ್ತಕ್ಕಂಥವನು. ಇವತ್ತಿನ ದಿನ ನಾನು ತಮಿಳುನಾಡಿನಲ್ಲಿ ತಿರುವಣ್ಣಾಮಲೈಗೆ ಬಂದಿರ್ತೇನೆ. ಗ್ರಾಹಕರ ಜೊತೆ, ಪ್ಯಾಸೆಂಜರ್ಸ್ ಅಂತ ಕರಿತೀರಲ್ಲ, ಪ್ರಯಾಣಿಕರ ಜೊತೆ. ಸೊ ಮಾನ್ಯ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಯವರೇ, ನಿಮಗೆ ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು, ನಾನು ನನ್ನ ಅಪ್ಲಿಕೇಶನನ್ನು ಕೊಟ್ಟು ಯೂನಿವರ್ಸಿಟಿಗೆ ಕೊಟ್ಟು 4.5 ವರ್ಷ ಆಗಿದೆ. ದಯವಿಟ್ಟು ನನ್ನ ಅಪ್ಲಿಕೇಶನನ್ನು ತೆಗೆದುಕೊಂಡು, ನಿಮಗೆ ಸಮಯ ಇದ್ದರೆ, ನಿಮಗಿಲ್ಲ ಅಂದರೆ ಅಟ್ಲೀಸ್ಟು ನಿಮ್ಮ ಕಾನೂನು ಸಲಹೆದಾರರು ಯಾರಾದರೂ ಇರ್ತಾರಲ್ಲ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಕಾನೂನು ಸಲಹೆಗಾರರು ಯಾರಾದರೂ ಇದ್ದರೆ ದಯವಿಟ್ಟು ಅವರಿಗೆ ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸರಿಯಾಗಿ ಚೆಕ್ ಮಾಡಿ, ಅದರಲ್ಲಿ ಏನಿದೆ ಏನಿಲ್ಲ, ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿಯಾಗಿದೆಯಾ ಸರಿಯಾಗಿಲ್ವಾ, ಪ್ರತಿಯೊಂದನ್ನು ಕೂಲಂಕುಷವಾಗಿ ಚೆಕ್ ಮಾಡಿ, ಒಬ್ಬ ವಿದ್ಯಾರ್ಥಿ ಹೇಗಿರ್ತಾನೆ, ಆ ವಿದ್ಯಾರ್ಥಿಯ ಆ ಉತ್ತರ ಪತ್ರಿಕೆಯಲ್ಲಿರ್ತಕ್ಕಂಥ ಉತ್ತರ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿರುತ್ತೆ, ಪೂರಕವಾಗಿರುತ್ತೆ, ಅವನು 2 ಅಂಕ ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿನ, ಅಥವಾ ಆ ವಿದ್ಯಾರ್ಥಿ ಸುಳ್ಳು ಹೇಳ್ತಾ ಇದ್ದಾನ, ಎಲ್ಲವೂ ಸುಳ್ಳ, ಇದು ಸುಳ್ಳ, ಇದೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ನಾನು ಕೇಳಿದ ಪ್ರಶ್ನೆಗೆ ದಯವಿಟ್ಟು ನೀವು ಕಾನೂನಿನ ಸಲಹೆಯನ್ನು ಕೂಡ ತಗೊಂಡು, ನಮ್ಮ ಮಾನ್ಯ ಕುಲಪತಿಗಳೇ, ನಿಮಗೆ ಇದು ನೇರವಾಗಿ ನನ್ನ ಭವಿಷ್ಯ ನನಗೆ ಕೊಡ್ರಪ್ಪ, ನಿಮಗೆ ಪುಣ್ಯ ಬರುತ್ತದೆ. ನನ್ನ ಹೆಸರನ್ನು ನೀವು ಬದಲಾಯಿಸಿದ್ದು ಯಾಕೆ? ಅದರಿಂದ ನನಗೆ ಸೀರಿಯಸ್ ಆಗಿ ನನ್ನಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ಸತ್ಯ. ಒಬ್ಬ ಪಣೀಂದ್ರ ಅನ್ನೋವಂತಹ ವಿದ್ಯಾರ್ಥಿನ ನೀವು ಪಣೀಂದ್ರ ಮಾಡಿಬಿಟ್ಟು ಬಿಟ್ಬಿಟ್ಟು 20 ವರ್ಷದಿಂದ ಅನಂತರದಲ್ಲಿ ಎಕ್ಸಾಮ್ ಬರೆದ್ರೆ ರಿಸಲ್ಟ್ ಕೊಡ್ದಿರ 4.5 ವರ್ಷದಿಂದ ನೀವು ಮಾತ್ರ ಸಂಬಳಗಳೆಲ್ಲ ತೊಗೊಂಡು, ನೀವೆಲ್ಲ ಮೀಟಿಂಗುಗಳು ಮಾಡಿಕೊಂಡು, ನಿಮ್ಮ ಟೈಮಿಗೆ ನೀವು ಊಟ ಮಾಡಿಕೊಂಡು, ನನ್ನನ್ನು ಹುಚ್ಚಾಪಟ್ಟೆ ಅಲಸಿ 4.5 ವರ್ಷದಿಂದ ಅಲ್ದರೂ ಕೂಡ ಮೊನ್ನೆ ಬಂದರೂ ಫೈಲ್ ಮುಂದೆ ಇಟ್ಕೊಂಡು ನನಗೆ ಇನ್ನೂ ಏನೂ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪರಿಷ್ಕಾರ ಕೊಡ್ದಿರ ನನ್ನ ಯಾಕೆ ಸತಾಯಿಸ್ತಾ ಇದ್ದೀರಪ್ಪ? ನಿಮಗೆ ಪುಣ್ಯ ಬರ್ತದೆ. ದಯವಿಟ್ಟು ಬೆಂಗಳೂರು ಯೂನಿವರ್ಸಿಟಿಯ ಕಾನೂನು ಸಲಹೆಗಾರರೇ, ನನ್ನ ಜೀವನದಲ್ಲಿ ನನ್ನ ಬದುಕನ್ನು ಹಾಳು ಮಾಡಿರ್ತಕ್ಕಂತಹ ನಿಮ್ಮ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ ಅಂತಕ್ಕಂಥದ್ದು ಏನಿದೆ, ನಿಮ್ಮ ಎಲ್ಲರಿಗೂ ಕೈ ಮುಗಿತೀನಿ. ನೀವೆಲ್ಲ ತುಂಬ ದೊಡ್ಡವರಲ್ವಾ, ವಯಸ್ಸಿನಲ್ಲಿ ದೊಡ್ಡವರಾಗಿದ್ದರೆ, ನನಗಿನ್ನ ಬುದ್ಧಿವಂತರಿದ್ದರೆ, ತುಂಬ ತಿಳ್ಕೊಂಡಿರ್ತಕ್ಕಂಥವ್ರಿದ್ದರೆ ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಭವಿಷ್ಯ ನನಗೆ ಕೊಡಿಸೋದಕ್ಕೆ ದಯವಿಟ್ಟು ದಾರಿ ಮಾಡಿಕೊಡಿಪ್ಪ. ದಯವಿಟ್ಟು ನನ್ನ ಫೈಲನ್ನು ಮುಟ್ರಪ್ಪ. 4.5 ವರ್ಷ ಆಗಿದೆ, ನಾನು ಬಂದಾಗ ಮಾತ್ರ ಫೈಲ್ ಮೂವ್ ಮಾಡ್ತಿರಲ್ಲಪ್ಪ. ಫೈನಲ್ ಸ್ಟೇಜಿಗೆ ಬಂದಿದೆಯಲ್ಲ. ಆಮೇಲೆ ದಯವಿಟ್ಟು ಹೇಳ್ತೇನೆ, ನೀವು ನನ್ನ 4.5 ವರ್ಷದ ನನ್ನ ಜೀವನವನ್ನು, ನನ್ನ ಭವಿಷ್ಯವನ್ನು ಹಾಳು ಮಾಡೋದಕ್ಕೆ ಅಧಿಕಾರ ಯಾರು ಕೊಟ್ಟರು? ನೀವೆಲ್ಲ ಕಾಮರ್ಸ್ ಓದಿರೋರಿದ್ದರೆ ಕ್ಯಾರಿ ಫಾರ್ವರ್ಡ್ ಅನ್ನೋದು ಇರ್ತದಲ್ಲ, ಫೈಲ್ ತೊಗೊಂಡ ಮೇಲೆ ಅದನ್ನು ಒಂದಾದ್ಮೇಲೆ ನಾನು ಓಡಾಡಿದ್ರೆ ಮಾತ್ರ ಮೂವ್ ಮಾಡಿಸ್ತೀರ ಅಂದರೆ ಏನದರ ಅರ್ಥ ಏನು? ನಾನು ಕಷ್ಟದಲ್ಲಿದ್ದೇನೆ, ನಾನು ಪ್ರತಿ ಸಲ ಬರೋದಕ್ಕೆ ಆಗೋದಿಲ್ಲ. ಇಲ್ಲಿವರೆಗೂ ಸುಮಾರು 30-35 ಸಲ ಬಂದಿದ್ದೇನೆ ಕಾಲೇಜ್ ಹತ್ರಕ್ಕೆ. ದಯವಿಟ್ಟು ಬೆಂಗಳೂರು ಯೂನಿವರ್ಸಿಟಿ ಅವರೇ, ಕುಲಪತಿಗಳೇ, ರಿಜಿಸ್ಟ್ರಾರ್ ಅವರೇ, ಅಥವಾ ಫೈಲನ್ನು ಹಿಡ್ಕೊಂಡಿರ್ತಕ್ಕಂತಹ ಕೇಸ್ ವರ್ಕರ್ ಅವರೇ, ದಯವಿಟ್ಟು ನನ್ನ ಜೀವನ ನನಗೆ ಕೊಡಿಪ್ಪ. ನಾನು ನಿಮ್ಗೆ ಇಷ್ಟಕ್ಕೆ ಮೊದಲೇ ಹೇಳಿದ್ದೇನೆ, ನಾನು 23 ವರ್ಷ ಸೇಲ್ಸು, ಮಾರ್ಕೆಟಿಂಗು, ಅಡ್ವರ್ಟೈಸಿಂಗು, ಪ್ರಾಡಕ್ಟ್ ಲಾಂಚಿಂಗು, ಮ್ಯಾನುಫ್ಯಾಕ್ಚರಿಂಗು, ಅಡ್ವರ್ಟೈಸಿಂಗು, ನಮ್ಮದೇ ಬ್ರ್ಯಾಂಡು, ನಮ್ಮದೇ ಪ್ರಾಡಕ್ಟು, ಅದಕ್ಕೆ ಈ ಡಿಸೈನ್ ಪ್ಯಾಟ್ರನ್ನಿಂದ ಹಿಡಿದು, ಲೋಗೋಯಿಂದ ಹಿಡಿದು, MRP ಹಾಕೋದ್ರಿಂದ ಹಿಡಿದು, ಕಾಸ್ಟಿಂಗಿಂದ ಹಿಡಿದು ಎಲ್ಲವನ್ನ ಮಾಡಿರ್ತಕ್ಕಂಥವು ನಾನು. ಪ್ರಾಕ್ಟಿಕಲ್ಲಾಗಿ ಮಾನ್ಯ ಕುಲಪತಿಗಳೇ, ರಿಜಿಸ್ಟ್ರಾರ್ ಸಾಹೇಬ್ರೆ, ಅದರ ಜೊತೆಗೆ ನಾನು ಹಲವಾರು ವಿಷಯಗಳನ್ನು ಕಲ್ತಿರ್ತಕ್ಕಂತಹ
ಎಲ್ಲ ಏನೇನು ಓದಿದ್ದೇನೆ, ಏನೇನು ಮಾಡಿದ್ದೇನೆ ಎಲ್ಲವನ್ನ ಪೂರಕವಾಗಿ ಕೊಟ್ಟಿದ್ದೇನೆ. ನನ್ನಂಥ ವಿದ್ಯಾರ್ಥಿ ಬದುಕು ಬಾಳನ್ನು ಹಾಳು ಮಾಡ್ತಾ ಇದ್ದೀರಲ್ಲ. ನಿರಂತರವಾಗಿ ಎಕ್ಸಾಮ್ ಬರೀತಾ ಇದ್ದೀನಿ, 2 ಅಂಕ ಆಬ್ಸೆಂಟು, ಏನೇನೋ ಮಾಡಿಟ್ಟಿದ್ದೀರಲ್ಲ ನಾನು ಏನು ಪಾಪ ಮಾಡಿದ್ದೀನಿ ಯೂನಿವರ್ಸಿಟಿಗೆ? ದಯವಿಟ್ಟು ನೀವು ನಂಗೆ ಉತ್ತರ ಕೊಡಿಪ್ಪ. 4.5 ವರ್ಷ ಸಂಬಳಗಳು ತೊಗೊಂಡ್ರಲ್ಲ, 4.5 ವರ್ಷ ನಿಮ್ಗೆ ಯಾರಾದರೂ ಯೂನಿವರ್ಸಿಟಿಯವರು ಪಣೀಂದ್ರಾಗಿ ಕೆಲಸ ಮಾಡಿಲ್ಲ ಅಂತ ನಿಮ್ಗೇನಾದರೂ ಸಂಬಳಗಳನ್ನು ನಿಲ್ಲಿಸ್ಬಿಟ್ಟಿದ್ರಾ? ಅಥವಾ ಇಲ್ಲ ಪಣೀಂದ್ರ ಏನಾದರೂ ನಿಮ್ಗೇನಾದರೂ ತೊಂದರೆ ಮಾಡೋದನ್ನ ಯೂನಿವರ್ಸಿಟಿಗೆ? ನಾನೇನಾದರೂ ಬಂದು ನಿಮಗೆ ತೊಂದರೆ ಮಾಡಿದ್ನ? ನನ್ನ ಫೈಲನ್ನು ಆ ಥರ ಇಟ್ಕೊಂಡು ಕೂತ್ಕೋತೀರಲ್ಲ ನೋಡಿ. ಅದು ಆ ಪದವಿ ಸಿಕ್ಕಿದ್ದಿದ್ರೆ ನನ್ನ ಜೀವನ ಹೇಗಿರ್ತಿತ್ತೋ ನನಗೆ ಗೊತ್ತದು. ನನ್ನ ಬದುಕಿನ ಹಾದಿ ಬೇರೆ ರೀತಿ ಹೋಗ್ತಿತ್ತು. ಇವತ್ತು ಅದನ್ನು ಹಾಗೆ ಇಟ್ಕೊಂಡು 2 ಅಂಕ ಯಾರೀ ಕೊಡ್ತಾರೆ? ಯೂನಿವರ್ಸಿಟಿ ಅವರೇ, ಕುಲಪತಿಗಳೇ, ನಾನು ಯಾರನ್ನು ಮಾತಾಡಬೇಕು ಹೇಳಿ? ಕುಲಪತಿಗಳೇ, ರಿಜಿಸ್ಟ್ರಾರ್ ಅವರೇ, ಚಾನ್ಸ್ಲರ್, ಏನು ಮಾಡಿದ್ದೀನಿ ನಾನು ಅನ್ಯಾಯ? ನನಗೆ ಪರಿಷ್ಕಾರ ಕೊಡ್ರಪ್ಪ. ಇಲ್ಲ ಹೇಳಿ, ನೀನು ಕಾಮರ್ಸ್ ಓದಿಲ್ಲಪ್ಪ ಅಂತ ಹೇಳಿ, ಆಯಿತು ಬರೋಣ, ಕಾಲೇಜ್ ಹತ್ರನೇ ಬರ್ತೀನಿ, ನಿಮ್ಮ ಅಕೌಂಟ್ಸನ್ನೆಲ್ಲ ಚೆಕ್ ಮಾಡೋಣ, ನಿಮ್ಮ ಲೆಕ್ಕಾಚಾರಗಳನ್ನು ನಾವು ಚೆಕ್ ಮಾಡೋಣ. ನನಗೆ ಬೇರೆ ಮಾರ್ಗ ಇಲ್ಲ. ನಾನು ಕಾಮರ್ಸ್ ಓದಿದ್ದೀನಾ ಇಲ್ವಾ ಅನ್ನೋದನ್ನು, ಅಕೌಂಟ್ಸು ಸ್ಟೂಡೆಂಟ್ ಅಲ್ವಾ, ನಿಮ್ಮ ಅಕೌಂಟ್ಸ್ಗಳನ್ನೆಲ್ಲ ಚೆಕ್ ಮಾಡಿಕೊಡ್ತೀನಿ ಬಂದು. ಯಾವ್ದ್ಯಾವುದು, ಎಷ್ಟೆಷ್ಟು, ಏನೇನು ಅಪ್ರಿಸಿಯೇಷನ್ಸು, ಡಿಪ್ರಿಸಿಯೇಷನ್ಸು ಎಲ್ಲ ಯೂನಿವರ್ಸಿಟಿದು ನೋಡೋಣ ಕುತ್ಕೊಂಡು ನಿಮ್ಮ ಕಾನೂನು ಸಲಹೆಗಾರರ ಜೊತೆ. ಆಗ ನಾನು ಅಟ್ಲೀಸ್ಟ್ ಆಗಲಾದರೂ ನಿಮ್ಗೆ ಅನಿಸುತ್ತೇನೋ ನಿಮ್ಮ ಯೂನಿವರ್ಸಿಟಿಯ ಲೆಕ್ಕಾಚಾರಗಳೇನಿದೆ, ಅಕೌಂಟ್ಸ್ ಏನೇನಿದೆ, ನಾನು ಒಂದು ಪಾರ್ಟ್ ಟೈಮಲ್ಲಿ ಬಂದು ಕೆಲಸಕ್ಕೆ ಸೇರಿಕೊಂಡು ಅಲ್ಲೇ ನನಗೊಂದು ಅವಕಾಶ ಕೊಟ್ಬಿಡಿ. ನಾನೇ ಕೂತ್ಕೊಂಡು ಎಲ್ಲವನ್ನ ಕೂಡ ನಿಧಾನಕ್ಕೆ ನೋಡ್ತೇನೆ, ನಾನು ಓದಿದ್ದೀನಾ ಇಲ್ವಾ ಅಂತ. ನಿಮ್ಮ ಅಸೆಟ್ಸ್ ಏನಿದೆ, ಲಯಬಿಲಿಟೀಸ್ ಏನಿದೆ, ಲೋನ್ಸ್ ಏನಿದೆ ಯೂನಿವರ್ಸಿಟಿ ಮೇಲೆ, ಆಮೇಲೆ ಅದನ್ನೇನು ಹೇಳ್ತಾರೆ, ಅಲ್ಲಿನ ಎಕ್ಸ್ಪೆಂಡಿಚರ್ಸ್ ಎಷ್ಟಿದೆ, ನಮ್ಮ ರಿಜಿಸ್ಟ್ರಾರ್ ಎಕ್ಸ್ಪೆಂಡಿಚರ್ಸ್ ಎಷ್ಟು, ಆ್ಯನ್ಯುವಲ್ ಎಕ್ಸ್ಪೆಂಡಿಚರ್ಸ್ ಎಷ್ಟು, ಎಲ್ಲ ಕೂತ್ಕೊಂಡು ಚೆಕ್ ಮಾಡೋಣ. ಕೂತ್ಕೊಳ್ಬೇಕು ಅಂದರೆ ಎಲ್ಲ ಕೂತ್ಕೊಂಡು ಚೆಕ್ ಮಾಡಿಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಹಾಕೋಣ. ಕನ್ಸ್ಟ್ರಕ್ಷನ್ ಏನೇನೆಲ್ಲ ಆಗಿದೆ, ಎಷ್ಟೆಷ್ಟಾಗಿದೆ, ಅದರಲ್ಲಿ ಬಂದಿರತಕ್ಕಂಥ ಮೆಟೀರಿಯಲ್ ಕಾಸ್ಟಿಂಗುಗಳು, ಆಮೇಲೆ ಇನ್ನೇನಿದೆ ಮ್ಯಾನೇಜ್ಮೆಂಟಲ್ಲಿ ಇರ್ತಕ್ಕಂಥ ಎಕ್ಸ್ಪೆನ್ಸಸ್ಗಳು, ಟೈಮ್ ಮ್ಯಾನೇಜ್ಮೆಂಟ್ ನೀವು ಯಾವ್ಯಾವ ರೀತಿ ಮಾಡ್ತೀರಾ. ಆಮೇಲೆ ಈಗ ನಮ್ಮ ಹುಡುಗರುಗಳು ಪಾಪ ಎಷ್ಟು ಜನ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ, ಆ ಅಪ್ಲಿಕೇಶನ್ಸ್ ಎಲ್ಲ ಏನಾಗಿದೆ, ಎಲ್ಲೆಲ್ಲಿದೆ ಅಪ್ಲಿಕೇಶನ್ಸು, ಎಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಪರಿಷ್ಕಾರ ಆಗಿದೆ. ಈಗ ನಂದು ಒಬ್ಬೊಂದು 4 ವರ್ಷ ಅಂದರೆ ಬೇರೆ ವಿದ್ಯಾರ್ಥಿಗಳದ್ದು ಇನ್ನೆಷ್ಟೆಷ್ಟು ವರ್ಷಗಳಾಗಿದೆ. ಆಮೇಲೆ ಆ ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಬದುಕಿದಾರಾ ಸತ್ತಿದಾರಾ, ಎಷ್ಟು ವಿದ್ಯಾರ್ಥಿಗಳು ಸತ್ತು ಹೋದರು ಈ ಥರದ್ದೊಂದು ಸಮಸ್ಯೆಯಿಂದ, ಎಷ್ಟು ಜನ ನೊಂದು ಸತ್ತೋಗಿದ್ದಾರೆ ವಿದ್ಯಾರ್ಥಿಗಳು. ಹೀಗೆ ಎಲ್ಲ ವಿಷಯವನ್ನು ಕೂಡ ಕೂತ್ಕೊಂಡು ಕೂಲಂಕುಷವಾಗಿ ಪರಿಷ್ಕರಣೆ ಮಾಡ್ಕೊಳ್ಳೋಣ. ಹೇಗೂ ನನಗೆ ಭವಿಷ್ಯ ಇಲ್ಲದೆ ಮಾಡೋದಕ್ಕೆ ನೀವು ಪ್ರಯತ್ನ ಪಟ್ಟು ಸಕ್ಸಸ್ ಆಗಿಬಿಟ್ಟಿದ್ದೀರಾ. ಈಗ ಮುಂದಿನ ದಿನಗಳಲ್ಲಿ ನಾನು ಯೂನಿವರ್ಸಿಟಿಯಲ್ಲಿ ಕೂತ್ಕೊಂಡು ಇದೆಲ್ಲ ಕೂಡ ಮಾಡಿ ಒಂದು ವರದಿ ತಯಾರು ಮಾಡಬೇಕಷ್ಟೇ. ನನಗೆ ಇದಕ್ಕಿಂತ ಹೆಚ್ಚಿಗೆ ಹೇಳೋದಕ್ಕೆ ಬೇರೆ ಮಾತು ಉಳಿದಿಲ್ಲ. ನನಗೆ ಗೊತ್ತಿರೋದು ಇದೊಂದೇ. ಕೂತ್ಕೊಳ್ತೇನೆ, ನನ್ನ ಫ್ರೀ ಟೈಮನ್ನು ನಿಮಗೋಸ್ಕರ ಮೀಸಲಿಡ್ತೇನೆ. ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನೇ ನಿರ್ಧಾರ ಮಾಡ್ತೇನೆ. ನೀವು ಕೆಲಸ ಮಾಡ್ತಾಯಿರಿ, ನಿಮಗೆ ಸಂಬಳಗಳು ಬರ್ತಾ ಇರ್ತದೆ. ಬಟ್ ನನ್ನ ಜೀವನವನ್ನು ಹಾಳು ಮಾಡಿರ್ತಕ್ಕಂಥವ್ರು ಯಾರೋ ನೀವೇ ನಿರ್ಧಾರ ಮಾಡಿ ನೀವೇ ಹೊರಗಡೆ ಕಳಿಸ್ತೀರ, ಇವರಿಂದನೇ ನಿಮ್ಮ ಜೀವನ ಹಾಳಾಗಿರೋದು ಅಂತ, ಆಯಿತಾ? ಆಮೇಲೆ ಇದೆಲ್ಲ ಕೂಡ ಇವರುಗಳು ಯಾರ್ಯಾರುಗಳು ಯೂನಿವರ್ಸಿಟಿಗೆ ಮೋಸ ಮಾಡಿದಾರೋ ಅವರನ್ನು ನೋಡೋಣ ಸ್ವಲ್ಪ ನಿಧಾನವಾಗಿ, ಹಂತವಾಗಿ. ಧನ್ಯವಾದಗಳು ಯೂನಿವರ್ಸಿಟಿ ಅವ್ರಿಗೆ.